ಇನ್ನು ರೆಡಿಯಾಗಿರುವಂತ ಡೆವಿಲ್ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ರಮ್ಯಾ ಮಾತನಾಡಿದ್ದಾರೆ. ಸಿನಿಮಾನೇ ಮುಖ್ಯ ಅಲ್ಲ, ಸಮಾಜ ಕೂಡ ಮುಖ್ಯ. ಡೆವಿಲ್ ನಿರ್ಮಾಪಕರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ, ಕೋರ್ಟ್ ತೀರ್ಪು ನೀಡಲೇಬೇಕು, ಅದು ಮುಖ್ಯ ಅಂತ ಮಾತನಾಡಿದ್ದಾರೆ ನಟಿ ರಮ್ಯಾ. ಬಿಡುಗಡೆಗೆ ಸಿದ್ಧ ಆಗಿರುವಂತಹ ಡೆವಿಲ್ ಚಿತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಮಾಡಿದಾಗ ಸಿನಿಮಾ ಅಷ್ಟೇ ಮುಖ್ಯ ಅಲ್ಲ, ಸಮಾಜ ಕೂಡ ಮುಖ್ಯ ಆಗಿರುತ್ತೆ. ನಿರ್ಮಾಪಕರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ, ಆದ್ರೆ ಕೋರ್ಟ್ ತೀರ್ಪು ನೀಡಲೇಬೇಕಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಅದು ಮುಖ್ಯ ಅಂತ ರಮ್ಯಾ ಮಾತನಾಡಿರೋದು. ಈ ಡೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ, ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಒಬ್ಬ ನಟ ಈಗ ಜೈಲ್ಗೆ ಹೋಗಿರುತ್ತೆ. ಅದು ಸರ್ಕಮ್ಸ್ಟಾನ್ಷಿಯಲ್ ಅಲ್ವಾಪ, ಅದ್ರ ಬಗ್ಗೆ ನಾವ್ ಏನ್ ಹೇಳಕ್ಕಾಗತ್ತೆ. ಅದಾಗಿರೋದಾಗಿದೆ ಅಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ಲೇಬೇಕು. ಸಿನಿಮಾನೇ ಮುಖ್ಯ ಅಂತ ಅಲ್ಲ, ಸಮಾಜದ ಬಗ್ಗೆ ನಾವ್ ಯೋಚನೆ ಮಾಡಬೇಕು. ದಟ್ ಇಸ್ ಇಂಪಾರ್ಟೆಂಟ್. ಮೇಡಮ್, ಇದೊಂದೀಗ ಈ ಡೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ, ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಒಬ್ಬ ನಟ ಈಗ ಜೈಲ್ಗೆ ಹೋಗಿರುತ್ತೆ. ಅದು ಸರ್ಕಮ್ಸ್ಟಾನ್ಷಿಯಲ್ ಅಲ್ವಾಪ, ಅದ್ರ ಬಗ್ಗೆ ನಾವ್ ಏನ್ ಹೇಳಕ್ಕಾಗತ್ತೆ. ಅದಾಗಿರೋದಾಗಿದೆ ಅಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ಲೇಬೇಕು. ಸಿನಿಮಾನೇ ಮುಖ್ಯ ಅಂತ ಅಲ್ಲ, ಸಮಾಜದ ಬಗ್ಗೆ ನಾವ್ ಯೋಚನೆ ಮಾಡಬೇಕು. ದಟ್ ಇಸ್ ಇಂಪಾರ್ಟೆಂಟ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಆನಂದ್, ಮತ್ತೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಆನಂದ್, ರಮ್ಯಾ ಅವರ ಈ ಒಂದು ಹೇಳಿಕೆ ಕೂಡ ಬಹಳಷ್ಟು ಮೆಚುರಿಟಿಯನ್ನ ತೋರಿಸ್ತಾ ಇದೆ. ಅಂದ್ರೆ ಸಿನಿಮಾ ಎಷ್ಟೇ ಬಿಗ್ ಬಜೆಟ್ ಸಿನಿಮಾ ಆಗಿದ್ರೂ ಕೂಡ ಸಮಾಜದಲ್ಲಿ ಸಿನಿಮಾ ಅನ್ನುವಂಥದ್ದು ಒಂದು ಚಿಕ್ಕ ಭಾಗ ಅಷ್ಟೇ, ಸಮಾಜ ಮುಖ್ಯ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರೋದು. ಅಂದರೆ ಸಿನಿಮಾನೇ ಮುಖ್ಯ ಅಲ್ಲ, ಸಮಾಜ ಮುಖ್ಯ. ಸಮಾಜ ಸ್ವಸ್ಥವಾಗಿರಬೇಕು, ಆರೋಗ್ಯಕರವಾಗಿರಬೇಕು ಅಂದಾಗ ತಪ್ಪು ಮಾಡಿದವರಿಗೆ ಒಂದು ಶಿಕ್ಷೆ ಆಗಲೇಬೇಕು ಅನ್ನೋ ರೀತಿಯಲ್ಲಿ ರಮ್ಯಾ ಅವರು ಮಾತನಾಡಿದಿರ ಅಂತ ಹೇಳ್ಬೋದು. ರಮ್ಯಾ ಅವರು ಏನಂತ ಸಿನಿಮಾ ನಿರ್ಮಾಪಕರ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಸಿನಿಮಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ, ದರ್ಶನ್ ಅವರು ಜೈಲಲ್ಲಿದ್ದಾರೆ. ಈಗ ಏನಪ್ಪ ಅಂತಂದರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ. ಬಟ್ ಸಿನಿಮಾಗಿಂತ ಮುಖ್ಯವಾಗಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ತಪ್ಪು ಮಾಡಿದ್ದಾರೆ ಅಥವಾ ಏನು ಆರೋಪಿಗಳಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ತಕ್ಕ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಮಾತನಾಡಿದರೆ, ಇನ್ನೊಂದು ಕಡೆ ಏನು ಒಳ್ಳೆ ರೀತಿಯಲ್ಲಿ ಆಗಬೇಕು, ಸಿನಿಮಾಗೂ ಹೆಲ್ಪ್ ಆಗಬೇಕು ಅಂತಾನೆ ದರ್ಶನ್ ಅವರು ಕೂಡ ಏನು ವಿಜಯಲಕ್ಷ್ಮಿ ಅವರಿಗೆ ನಿನ್ನೆಯಷ್ಟೇ ಸಂದೇಶವನ್ನು ಕೊಟ್ಟಿದ್ರು. ಅದನ್ನು ಪ್ರಸ್ತಾಪ ಮಾಡ್ತಾ ವಿಜಯಲಕ್ಷ್ಮಿ ಅವರು ಒಂದು ಲೈನನ್ನು ಬರೆದಿದ್ರು. ಅಂದರೆ ಸಿನಿಮಾವನ್ನು ಸಿನಿಮಾ ಆಗಿ ನೋಡಿ, ಸಿನಿಮಾ ಅಂದರೆ ಒಂದು ಮನರಂಜನೆಯ ಮಾಧ್ಯಮ, ಸಿನಿಮಾವನ್ನು ಬೇರೆ ರೀತಿ ನೋಡೋಕೆ ಹೋಗ್ಬೇಡಿ ಅಂತ ಹೇಳಿದರು. ಅಲ್ಲಿಗೆ ಅಭಿಮಾನಿಗಳಿಗೂ ಕೂಡ ಅದೊಂದು ರೀತಿ ಸಂದೇಶ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ರೀತಿಯಾದ ಕಮೆಂಟ್ಗಳಾಗಲಿ, ಅಶ್ಲೀಲ ಕಮೆಂಟ್ಗಳಾಗಲಿ ಅಥವಾ ಇನ್ನೊಬ್ಬ ನಟರ ಬಗ್ಗೆ ಕಮೆಂಟ್ ಮಾಡೋದಾಗಲಿ ಇನ್ನೂ ನಿಲ್ಲಿಸಿಬಿಡಿ. ಸಿನಿಮಾವನ್ನು ಒಂದು ಮನರಂಜನೆ ಮಾಧ್ಯಮವಾಗಷ್ಟೇ ನೋಡಿ, ಸಿನಿಮಾವನ್ನು ಮನರಂಜನೆ ಮಾಧ್ಯಮವಾಗಷ್ಟೇ ನೋಡಬೇಕು. ಅದು ಬಿಟ್ಟು ನಿಮಗೆ ಆದ ಒಂದು ಲೈಫ್ ಇರುತ್ತೆ ಅನ್ನೋ ರೀತಿಯಲ್ಲಿ ಒಂದು ಪರೋಕ್ಷವಾಗಿ ನಿನ್ನೆ ದರ್ಶನ್ ಅವರು ಕೂಡ ಸಂದೇಶವನ್ನು ಕೊಟ್ಟಿದ್ರು. ಈಗ ರಮ್ಯಾ ಅವರು ಹೇಳ್ತಾ ಇರೋದ್ರ ಪ್ರಕಾರನೂ ಅದೇ ರೀತಿಯಾದ ಒಂದು ಸಂದೇಶ ಬರ್ತಾ ಇದೆ. ಅರುಣ್ ಹೂಗರ್. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ನಟ ವಿಷ್ಣುವರ್ಧನ್ಗೆ ಸರ್ಕಾರಗಳಿಂದ ಅವಮಾನ ಆಯಿತಾ? ಹಾಗಾದ್ರೆ ಭಾರತಿ ವಿಷ್ಣುವರ್ಧನ್ ಅವರನ್ನೂ ಸರ್ಕಾರಗಳು ಕಡೆಗಣಿಸಿದ್ವಾ? ವಿಷ್ಣು ಸಮಾಧಿ ವಿವಾದದ ಸಭೆಯಲ್ಲಿ ಅಭಿಮಾನಿಗಳು ಇಂಥದ್ದೊಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅನೇಕ ಸರ್ಕಾರಗಳ ಮೇಲೆ ಸರ್ಕಾರಗಳು ಬಂದ ನಂತರದಲ್ಲೂ ಕೂಡ ಎಲ್ಲ ಸರ್ಕಾರಗಳು ಹೀನಾಯವಾಗಿ ವಿಷ್ಣುವರ್ಧನ್ ಅವರನ್ನ ನೋಡಿದೆ ಅನ್ನುವಂತಹ ಅಸಮಾಧಾನವನ್ನ, ನೋವನ್ನ, ಬೇಸರವನ್ನ ಸಭೆಯಲ್ಲಿ ಅಭಿಮಾನಿಗಳು ವ್ಯಕ್ತಪಡಿಸಿದರು. ಭಾರತಿ ವಿಷ್ಣುವರ್ಧನ್ ಅವರನ್ನೂ ಕೂಡ ಅದೇ ರೀತಿಯಾಗಿ ಸರ್ಕಾರಗಳು ಕಂಡಿದ್ದಾವೆ, ಕಡೆಗಣನೆ ಮಾಡಿದ್ದಾವೆ ಅಂತ ವಿಷ್ಣು ಅಳಿಯ ಅನಿರುದ್ಧ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಗಳ ನಡೆ ಬಗ್ಗೆ. ಒಂದು ಸಮಾಧಿಗಾಗಿ ಕಚೇರಿಗಳ ಅರಿಯೋ ದುಸ್ಥಿತಿ ಬಂದಿದೆ. ಮಹಾ ನಟ ನಟಿಗೆ ಇದೆಂಥ ಅವಮಾನ ಅಂತ ಸಿಟ್ಟನ್ನ ವ್ಯಕ್ತಪಡಿಸಿದ್ರು. ಇವತ್ತು ನಡೆದಂತಹ ಸಭೆಯಲ್ಲಿ ಅವರ ಮೂಲ ಸಮಾಧಿ ಏನಿತ್ತು ಅದನ್ನ ಕೋರ್ಟ್ ನಿರ್ದೇಶನದಂತೆ ತೆರವು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಭಿಮಾನಿಗಳನ್ನ ಆಹ್ವಾನ ಕೊಡಲಾಗಿತ್ತು, ಸಭೆಯನ್ನ ನಿಗದಿ ಮಾಡಲಾಗಿತ್ತು. ಆ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ. ನಮ್ಮಗಳ ಮೇಲೆ, ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನು ಕೆಲವರು ಹೊರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಸ್ಪಷ್ಟನೆ ಕೊಡಬೇಕು. ಇಲ್ಲಾಂತಂದ್ರೆ ನಿಮ್ಮಗಳ ಜೊತೆಯಲ್ಲಿ ಬೆರೆತ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ನಿಮಗೂ ಕೂಡ ಅದು ಒಂದು ಎಲ್ಲೋ ಒಂದು ಕಡೆ ಅದು ಒಂದು ಆತಂಕ ಇರುತ್ತೆ, ಗೊಂದಲ ಇರುತ್ತೆ. ಹಾಗಾಗಿ ನನಗೆ ಕೇವಲ 20 ನಿಮಿಷ ಸಮಯ ಕೊಡಿ. ಮೊದಲ 10 ನಿಮಿಷ ಅಲ್ಲ, ಬಹುಶಃ 8 ನಿಮಿಷ ಇರಬಹುದು. ಸಾಕಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಆನಂದ್, ಮತ್ತೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಆನಂದ್, ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಸಭೆಯಲ್ಲಿ ಯಾರ್ಯಾರಿದ್ರು, ಏನೆಲ್ಲ ಚರ್ಚೆಗಳಾಯಿತು, ಆಮೇಲೆ ಸಭೆಯ ನಂತರದಲ್ಲಿ ನಿರ್ಧಾರ ಆಗಿರೋದೇನು, ಮತ್ತೆ ಹೋರಾಟದ ಮುನ್ಸೂಚನೆ ಏನಾದರೂ ಇದೆಯಾ?
ಎಸ್ ಅರುಣ್ ನುಗರ್ ಏನು ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂಥ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ರಾತ್ರೋರಾತ್ರಿ ತೆರವುಗೊಳಿಸಿದ ನಂತರ ಸಾಕಷ್ಟು ಪ್ರತಿಭಟನೆಗಳಾಯಿತು. ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಎಲ್ಲೋ ಒಂದು ಕಡೆ ಕೋರ್ಟ್ನಲ್ಲಿ ವಿಷ್ಣುವರ್ಧನ್ ಅವರ ಕುಟುಂಬವೇ ಏನು ಮೈಸೂರಿನಲ್ಲಿ ಸ್ಮಾರಕ ಸಾಕು ಅಂತ ಹೇಳಿರೋ ಕಾರಣವಾಗಿ ಇದು ಆಯಿತು ಅನ್ನುವ ರೀತಿಯ ಆರೋಪಗಳು ಕೂಡ ಕೇಳಿಬತ್ತು. ಇದಕ್ಕೆ ಸ್ಪಷ್ಟನೆ ಕೊಡೋದ್ರ ಜೊತೆಗೆ ಅಭಿಮಾನಿಗಳ ಜೊತೆಗೆ ನಾವಿದ್ದೀವಿ ಎನ್ನುವ ಸಲುವಾಗಿ ಇಂದು ವಿಷ್ಣುವರ್ಧನ್ ಅವರ ನಿವಾಸದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಸಭೆ ನಡೆಸಿದರು ಅನಿರುದ್ಧ್. ಈ ವೇಳೆ ನೂರಾರು ಅಭಿಮಾನಿಗಳು ಅಲ್ಲಿ ಸೇರಿದ್ರು ಅಂತಲೇ ಹೇಳ್ಬೋದು. ಈ ವೇಳೆ ವಿಷ್ಣುವರ್ಧನ್ ಅವರು ನಿಧನರಾದ ನಂತರ ಅಭಿಮಾನ್ ಸ್ಟುಡಿಯೋದಲ್ಲಿ ಅಲ್ಲಿ ಏನು ಅಂತ್ಯಕ್ರಿಯೆ ನಡೆದ ನಂತರ ಏನೆಲ್ಲ ಆಯಿತು, ಯಾವ ರೀತಿ ಸರ್ಕಾರಗಳು ನಡೆಸಿಕೊಂಡ್ವು, ಯಾವೆಲ್ಲ ರೀತಿಯ ಅವಮಾನಗಳು ಆಯಿತು ಅನ್ನೋದನ್ನು ಪರಿಪರಿಯಾಗಿ ಏನು ಅನಿರುದ್ಧ ಹೇಳಿಕೊಂಡ್ರು ಅಂತಲೇ ಹೇಳ್ಬೋದು. ಹೇಗೆ ವಿಷ್ಣುವರ್ಧನ್ ಅವ್ರಿಗೆ ಯಾವುದೋ ಒಂದು ವಾಹಿನಿಯಲ್ಲಿ ಕೂತು ಬಾಲಣ್ಣ ಅವರ ಮಕ್ಕಳು ಯಾವ ರೀತಿ ಅವಮಾನಕರ ರೀತಿ ನಡೆಸ್ಕೊಂಡ್ರು. ಆನಂತರ ಏನು ಭಾರತಿ ವಿಷ್ಣುವರ್ಧನ್ ಅವರು ಅಭಿಮಾನ್ ಸ್ಟುಡಿಯೋಗೆ ನಾನು ಕಾಲಿಡಲ್ಲ ಅನ್ನೋ ನಿರ್ಧಾರ ಮಾಡಿದ್ರು. ಆನಂತರವಷ್ಟೇ ನಾವು ಸಮಾಧಿ ಸ್ಥಳವನ್ನು ಸ್ಥಳಾಂತರ ಮಾಡುವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಅಲ್ಲಿ ಜಾಗ ಸಿಗೋದಿಲ್ಲ, ಇದು ನ್ಯಾಯಾಲಯದಲ್ಲಿ ಇತ್ಯರ್ಥವಾಗೋದಿಲ್ಲ ಅಂತ ತಿಳಿದ ನಂತರವೇ ನಾವು ಸರ್ಕಾರದಲ್ಲಿ ಏನು ಮನವಿಯನ್ನು ಸಲ್ಲಿಸಿ ಮೈಸೂರಿಗೆ ಸ್ಮಾರಕ ಸ್ಥಳಾಂತರವಾಗೋಕ್ಕೆ ನಾವು ಇದು ಮಾಡಿದ್ವಿ. ಅದು ಬಿಟ್ಟು ನಮ್ಗೆ ಯಾವುದೇ ರೀತಿಯ ಇದಿಲ್ಲ. ನಮ್ಮ ಮೇಲೆ ಸಾಕಷ್ಟು ಏನಂತ ಆರೋಪಗಳು ಕೇಳಿ ಬರ್ತಾ ಇದೆ. ನನಗೂ ಕೂಡ ಅವಮಾನವಾಯಿತು. ಒಮ್ಮೆ ನನಗೆ ಅವಮಾನ ಆದಾಗ ವಿಷ್ಣುವರ್ಧನ್ ಅವರೇ ಸ್ವತಃ ಅಪ್ಪಾಜಿನೇ ಕಣ್ಣೀರು ಹಾಕಿದ್ರು. ನನಗೆ ಅವಮಾನ ಆದರೆ ಅವ್ರಿಗೆ ಅವಮಾನ ಆದಂತೆ ಇನ್ನು ಮುಂದೆ ಯಾವುದೇ ರೀತಿ ನಮ್ಮ ಕುಟುಂಬದ ವಿರುದ್ಧ ಮಾತನಾಡಬೇಡಿ. ಒಂದು ವೇಳೆ ನೀವು ಆ ರೀತಿ ಮಾತನಾಡಿದ್ದೇ ಆಗಲೇ ಮುಂದುವರಿಸಿದ್ದೇ ಆದರೆ ನಾನು ಕಾನೂನು ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳುವ ಮೂಲಕ ಅಭಿಮಾನಿಗಳ ಜೊತೆ ನಾನಿರ್ತೀನಿ. ಆದರೆ ಆಲ್ರೆಡಿ ಒಂದು ಸ್ಮಾರಕ ಇರೋದ್ರಿಂದ ನಾವು ಮತ್ತೆ ಎರಡೆರಡು ಕಡೆ ಜಾಗ ಕೇಳೋಕ್ಕಾಗೋದಿಲ್ಲ ಅನ್ನುವ ರೀತಿಯಲ್ಲಿ ಕೂಡ ಅನಿರುದ್ಧ್ ಮಾತನಾಡಿರೋದ್ರಿಂದ ಎಲ್ಲ ಒಂದು ಕಡೆ ದ್ವಂದ್ವಕ್ಕೆ ಒಂದು ನಿರ್ಧಾರ ಬಂತ ಅಂತಲೇ ಹೇಳಲಾಗ್ತಿದೆ. ಯಾಕಂದರೆ ಅನಿರುದ್ಧ್ ಅವರು ಹೇಳಿರೋದೇನಂತಂದರೆ ಅಭಿಮಾನಿಗಳನ್ನ ನೀವು ಹೋರಾಟ ಮುಂದುವರಿಸಿ ಸ್ಮಾರಕ ಆಗೋದಾದರೆ ನಾನು ಕೂಡ ಕೈ ಜೋಡಿಸ್ತೀನಿ, ಸ್ಮಾರಕ ಬದಲಿಗೆ ಪ್ರತಿಮೆ ಮಾಡ್ತೀವಿ ಅಂತ ಹೇಳ್ತಾರೆ, ನಾನು ಅದಕ್ಕೆ ಒಪ್ಪೋದಿಲ್ಲ ಅಂತ ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಅಥವಾ ಬೇರೆ ಕಡೆ ಸ್ಥಳವನ್ನು ನಿಗದಿಪಡಿಸಿ ಅಲ್ಲಿ ಏನಾದರೂ ಸ್ಮಾರಕ ಮಾಡೋದಾದರೆ ಅದಕ್ಕೂ ಕೂಡ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮೈಸೂರಿನಲ್ಲಿ ಸ್ಮಾರಕ ಆಗಿರೋದ್ರಿಂದ ಎರಡೆರಡು ಕಡೆ ಜಾಗ ಕೇಳೋಕ್ಕಾಗೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅರುಣ್ ಹೂಗಾರ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.